ಚಿಕನ್ ಅನಾರ್ಕಲಿ ನೋಡಿ, ಮಟನ್ ಅನಾರ್ಕಲಿ ನೋಡಿದ್ದೀರಾ. ನಿಮಗೆ ಇವಾಗ ಗೋಬಿ ಅನಾರ್ಕಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಗೋಬಿನ ಚೆನ್ನಾಗಿ ಮೀಡಿಯಮ್ ಸೈಜಲ್ಲಿ ತೊಳೆದು ಆಮೇಲೆ ನೀಟಾಗಿ ವಾಶ್ ಮಾಡಬೇಕು. ನೀರಿಗೆ ಹಾಕ್ಕೊಂಡು ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕಂದರೆ ಸಣ್ಣ ಸಣ್ಣ ಹುಳುಗಳು ಇರ್ತವೆ, ಅದನ್ನು ತೆಗೆದು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಅದಕ್ಕೆ ಬೇಕಾಗಿರೋ ಕಸ್ತೂರಿ ಮೆಂತೆ, ವೈಟ್ ಪೆಪ್ಪರು, ಬ್ಲ್ಯಾಕ್ ಪೆಪ್ಪರು, ಉಪ್ಪು, ಖಾರದ ಪುಡಿ, ಹಾಗೆ ಸ್ವಲ್ಪ ಮೈದಾ ಹಿಟ್ಟು, ಕಾರ್ನ್ಫ್ಲೋರು ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅನಂತರ ಮೈದಾ ಹಿಟ್ಟು ಹಾಕಬೇಕು 1-2 ಸ್ಪೂನ್ ನಿಮ್ಗೆ ತಕ್ಕಷ್ಟು. ಆಮೇಲೆ ಕಾರ್ನ್ಫ್ಲೋರ್ ಹಾಕ್ಕೋಬೇಕು ನೀಟಾಗಿ, ಎಷ್ಟು ತಕ್ಕಷ್ಟು ಹಾಕ್ಕೊಂಡು ಆಮೇಲೆ ಉಪ್ಪು ಒಂಚೂರು ಹಾಕ್ಕೋಬೇಕು. ಆಮೇಲೆ ವೈಟ್ ಪೇಪರ್ ಒಂಚೂರು ಹಾಕ್ಕೊಳ್ಳಿ. ಆಮೇಲೆ ಬ್ಲ್ಯಾಕ್ ಪೇಪರ್ ಒಂಚೂರು ಹಾಕ್ಕೊಳ್ಳಿ. ಆಮೇಲೆ ಗರಂ ಮಸಾಲ ಹಾಕ್ಕೊಳ್ಳಿ ಒಂಚೂರು ಟೇಸ್ಟ್ ಬರೋಗೋಸ್ಕರ, ಧನಿಯಾ ಪೌಡರು ಸೇರಿಸಿ. ಆಮೇಲೆ ಕಸ್ತೂರಿ ಮೆಂತ್ಯ ಒಂಚೂರು ಹಾಕಿ, ಟೇಸ್ಟ್ ಬರುತ್ತೆ ನೀಟಾಗಿ. ನಂತರ ಆಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿರಬೇಕು. ಗಟ್ಟಿಯಾಗಿದ್ರೇ ಅಲ್ಲಿ ಸ್ವಲ್ಪ ಎಣ್ಣೆಲಿ ಬಿಡೋಕ್ಕೆ ಚೆನ್ನಾಗಿರ್ತದೆ, ಇಲ್ಲಾಂದರೆ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ. ಆಮೇಲೆ ನೀಟಾಗಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಬಿಸಿ ಆದರೆ ಕಪ್ಪಾಗುತ್ತೆ. ಆಮೇಲೆ ನೋಡ್ಕೊಳ್ಳಿ ಬಿಸಿ ಆಗಿದೆ ಇಲ್ಲ ಅಂಥೇಳಿ. ಬಿಸಿ ಆದ ತಕ್ಷಣ ಒಂದು ಬಿಟ್ಟು ನೋಡಿ, ಬಿಸಿಯಾಗಿದೆ. ಆಮೇಲೆ ನಿಧಾನ ಬಿಡಿ, ಯಾಕೆ ಕೈಗೆ ಎಣ್ಣೆ ಸಿಡುವ ಚಾನ್ಸಸ್ ಇರುತ್ತೆ. ನಿಧಾನ ಬಿಟ್ಕೊಳ್ಳಿ. ಮನೆಯಲ್ಲೇ ಮಾಡ್ಬೋದು ಆರಾಮಾಗಿ. ಇದೆಲ್ಲ ನಾವು ಕೂಡ ಮನೆಯಲ್ಲೇ ಮಾಡ್ತಾಯಿರೋದು. ನೀಟಾಗಿ ಬಿಟ್ಟು ಸ್ವಲ್ಪ ಲೈಟಾಗಿ ಅಲ್ಲಾಡಿಸ್ತಾ ಇಡಿ ಅದನ್ನ ನೀಟಾಗಿ. ಯಾವ ಕಲರ್ ಬರಬೇಕು, ಲೈಟಾಗಿ ಸ್ವಲ್ಪ ಡಾರ್ಕಾಗಿ ಬರಬೇಕು. ಅತಿ ಜಾಸ್ತಿ ಡಾರ್ಕಾಗಿ ಸುಟ್ಟರೆ ಅದನ್ನು ಬ್ಲ್ಯಾಕ್ ಆಗ್ತದೆ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಸ್ವಲ್ಪ ಲೈಟಾಗಿರಲಿ. ಗೋಬಿ ಅಂದರೆ ಬೇಗ ಬೇಯುತ್ತೆ. ಈ ರೀತಿ ಬರಬೇಕು. ಈ ರೀತಿ ಇನ್ನೊಂದು ಸ್ವಲ್ಪ ಡಾರ್ಕ್ ಬಂದಬೇಕು. ಈ ಥರ ಡಾರ್ಕ್ ಬಂದಾಗ ಎತ್ತಿ ಹಾಕ್ಕೊಳ್ಳಿ ಸೈಡಿಗೆ. ಒಂದು ಸೈಡಿಗೆ ಎತ್ತಿ ಹಾಕ್ಕೊಂಡು ಆಮೇಲೆ ನೀಟಾಗಿ ಈ ರೀತಿ ಇರಬೇಕು. ಈ ರೀತಿ ಬಂದ ತಕ್ಷಣ ಆಮೇಲೆ ಒಂದು ಫ್ರೈ ಪ್ಯಾನ್ ತೊಗೊಳ್ಳಿ. ಮನೆಯಲ್ಲಿ ತೊಗೊಂಡ ತಕ್ಷಣ ಸ್ವಲ್ಪ ಕರಿಪತ್ತ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟಾಗಿ ಲುಕ್ಕು. ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಗೋಡಂಬಿ ಒಂದು 2 ಪೀಸ್ ಹಾಕ್ಕೊಳ್ಳಿ. ಮನೆಯಲ್ಲಿ ಗೀ ಇದ್ದರೆ ಗೀ ಹಾಕೋಬೋದು, ತುಂಬ ಟೇಸ್ಟಿಯಾಗಿ ಕೊಡುತ್ತೆ. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಇದ್ದರೆ ಗರಂ ಮಸಾಲ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ವೈಟ್ ಪೇಪರ್ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ವೈಟ್ ಪೇಪರು. ಆಮೇಲೆ ಧನಿಯಾ ಪೌಡ್ರು ಲೈಟಾಗಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ರೋಸ್ಟ್ ಮಾಡಿ. ವೈಟ್ ಪೇಪರು, ಬ್ಲ್ಯಾಕ್ ಪೇಪರು ಸ್ವಲ್ಪ ಎಲ್ಲ ನೀಟಾಗಿ ಡ್ರೈ ಆಗಬೇಕು, ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಆದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಮನೇಲಿ ಬೇಕಾದ್ರೆ ಟ್ರೈ ಮಾಡ್ಬೋದು ಇದನ್ನು, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಸುಡಬೇಕು. ಸುಟ್ಟಾಗ ಕರಿಪತ್ತ ಸ್ವಲ್ಪ ರೋಸ್ಟೆಡ್ ಆಗ್ತದೆ. ಪಾಪ ಟೈಪ್ ಆದಾಗ ನೀಟಾಗಿ ಇಳಿಸಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನೋಡಿ, ಇದೆ ಗೋಬಿ ಅನಾರ್ಕಲಿ. ಇದು ಗೋಬಿ ಅನಾರ್ಕಲಿ ನೋಡಿ, ಇಷ್ಟು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಸೂಪರಾಗಿದೆ. ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.